ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆ ಖಾತೆಯನ್ನ ಕೊಟ್ಟಿದ್ದಾರೆ. ಹೆವಿ ಇಂಡಸ್ಟ್ರಿ ಪ್ಲಸ್ ಸ್ಟೀಲ್. ಕುಮಾರಸ್ವಾಮಿ ಅವರೇ, ರಾಜ್ಯಕ್ಕೆ ಬರ್ತೀರಿ, ಸಿದ್ದರಾಮಯ್ಯನವ್ರನ್ನ ಬೈತೀರಿ, ಡಿ.ಕೆ. ಶಿವಕುಮಾರ್ನ ಬೈತೀರಿ, ಸುಳ್ಳು ಹೇಳ್ತೀರಿ, ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜಾಗ ಖಾಲಿ ಮಾಡುವಂತ ಕೆಲಸ ಅಷ್ಟೇ ಮಾಡ್ತಾ ಇದ್ದೀರಾ. ನಿಮ್ಮ ಪೋರ್ಟ್ಫೋಲಿಯೋ ಇದೆಯಲ್ಲ, ಹೆವಿ ಇಂಡಸ್ಟ್ರೀಸ್ ಮತ್ತೆ ಉಕ್ಕು, ಯಾವ್ದಾದ್ರು ಇಂಡಸ್ಟ್ರಿಯಲ್ ಕಾರಿಡಾರ್, ಒಂದೇ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಕರ್ನಾಟಕಕ್ಕೆ, ಒಂದೇ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್, ಇಂಡಸ್ಟ್ರಿಯಲ್ ಡೆವಲಪ್, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತ ₹1 ಏನಾದ್ರು ತಗೊಂಬಂದಿದ್ದೀರಾ ಕುಮಾರಸ್ವಾಮಿ ಅವರೇ? ನಿಜವಾಗ್ಲೂ ನಿಮ್ ನೈತಿಕತೆ ಇದ್ರೆ ನೀವು ಕಂಟಿನ್ಯೂ ಆಗಬಾರ್ದು, ಕೈಗಾರಿಕಾ ಮಂತ್ರಿ ಆಗಿ ಕಂಟಿನ್ಯೂ ಆಗಬಾರ್ದು. 2,60,000 ಲೀಡಲ್ಲಿ ಗೆಲ್ಸೋದಲ್ಲ, ಮಂಡ್ಯಾಗಾದ್ರೂ ತರುವಂತ ಕೆಲಸವನ್ನು ಮಾಡ್ಬೇಕಾಯ್ತಲ್ಲ. ಅಟ್ಲೀಸ್ಟ್ ಯಾವ್ದೋ ಒಂದು 4 ಶೆಡ್ ನಿರ್ಮಾಣ ಮಾಡುವಂತದಕ್ಕಾದ್ರೂ ಅಟ್ಲೀಸ್ಟ್ ಒಂದು ₹10 ಲಕ್ಷ ಆದ್ರೂ ಕೊಡುವಂತ ಕೆಲಸವನ್ನ ಮಾಡ್ಬೋದಾಗಿತ್ತಲ್ಲ. ನೀವು ಎಲ್ಲಿ ಮಾಡಿದ್ರಿ? ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಮಾಧ್ಯಮದ ಮುಂದೆ ಬಂದು ದಯಮಾಡಿ ಮಾತಾಡಿ. ಒಂದು ಕಾರ್ಯಕ್ರಮ, ಒಂದೇ ಒಂದು ಕಾರ್ಯಕ್ರಮ ತರಲಿಲ್ಲ. ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಊರೆಲ್ಲ ಹೇಳ್ಕೊಂಡ್ ತಿರುಗ್ತೀರಿ. ಹೈದರಾಬಾದ್ ಮತ್ತೆ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತೀರಿ. ಬೆಂಗಳೂರು ಅಪ್ ಟು ಚಿಕ್ಕಬಳ್ಳಾಪುರವರೆಗೂ ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿದೆ. ಮತ್ತೆ ಇಂಡಸ್ಟ್ರಿ ಡೆವಲಪ್ ಮಾಡುವಂಥದ್ದು ನಮ್ಮಲ್ಲಿ ಯಾವ್ದು ಭೂಮಿ ಇಲ್ಲ. ದೇವನಹಳ್ಳಿವರೆಗೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಂದ್ಬಿಟ್ಟಿದೆ. ಅದೇನಿದ್ರು ಆಂಧ್ರದವ್ರಿಗೆ ಅನುಕೂಲ ಆಗುತ್ತೆ ಹೊರತು ನಮಗಲ್ಲ. ನೀವೇನಿದ್ರು ಆಂಧ್ರ ಬಾರ್ಡರ್ ವರೆಗೂ ಹೇಳ್ಬೇಕಾಯ್ತು ಅಷ್ಟೇ. ಹೈದರಾಬಾದ್ ಟು ಆಂಧ್ರ ಬಾರ್ಡರ್ ವರ್ಗು. ಬೆಂಗಳೂರವ್ರನ್ನ ಯಾಕೆ ಸೇರಿಸ್ತೀರಿ? ಬೆಂಗಳೂರಿಗೆ ಎಲ್ಲಿದೆ ಜಾಗ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡುವಂತ? ಅದನ್ನು ಘೋಷಣೆ ಮಾಡ್ಕೊಂಡಿದ್ದೀರಿ ಅಷ್ಟೇ. ಇದು ಕರ್ನಾಟಕ ಮಾತ್ರ ಅಲ್ಲ, ಇವನ್ ಆಂಧ್ರಗೂ ಅಷ್ಟೇನೆ 15,000 ಕೋಟಿ ಅಮರಾವತಿ ರಾಜಧಾನಿಯನ್ನು ಡೆವಲಪ್ ಮಾಡ್ತೀವಿ ಅಂತ ಏನ್ ಹೇಳ್ಕೊಂಡವ್ರೆ, ಅದು ಎಕ್ಸ್ಟರ್ನಲ್ ಏಡೆಡ್ ಪ್ರೋಗ್ರಾಮ್. ಅದು ಎಕ್ಸ್ಟರ್ನಲ್ ಏಡೆಡ್ ಪ್ರೋಗ್ರಾಮ್ ಅಂದ್ರೆ ಇದೇನು ಅಷ್ಟೊಂದು ಉಪಯೋಗ ಬರಲ್ಲ. ಸಾಲ ತಗೊಂಡು ನೀವು ಡೆವಲಪ್ ಮಾಡಬೇಕು. ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತಗೊಂಡು ಡೆವಲಪ್ಮೆಂಟ್ ಮಾಡುವಂತ ಒಂದು ಕಾರ್ಯಕ್ರಮ 15,000 ಕೋಟಿ. ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಅರ್ಥ ಮಾಡ್ಕೋಬೇಕು. ಯಾವಾಗ ಅರ್ಥ ಆಗುತ್ತಾ? ಮೋರ್ಲಿ ಈ ವರ್ಷದ ಅಂತಿಮದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ ನಾವು. ಬಹುತೇಕ ನಿಮ್ಮ ಬಡ್ಜೆಟ್ ಅಲ್ಲಿ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ನರೇಂದ್ರ ಮೋದಿ ಅವರಿಗೆ. ನಾವು ನಮ್ಮ ಪ್ರಣಾಳಿಕೆಯಲ್ಲಿ 2024 ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನೋ ಒಂದಷ್ಟು ಯೋಜನೆಗಳ ಘೋಷಣೆ ಮಾಡಿದ್ರಿ, ಅದನ್ನ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಂಡಿದೀರಿ. ನಮ್ಮ ಪ್ರಣಾಳಿಕೆ ಪುಟ ನಂಬರ್ 11ರಲ್ಲಿ ಯುವಕರಿಗೆ ಉದ್ಯೋಗದ ಜೊತೆಗೆ ಶಿಷ್ಯ ವೇತನ ನೀಡುವ ಯೋಜನೆಯನ್ನು ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ನಮ್ದದು, ನಾವು ಘೋಷಣೆ ಮಾಡಿದ್ವಿ. ಅಪ್ರೆಂಟಿಸ್ ಟ್ರೈನಿಂಗ್ ಯುವಕರಿಗೆ ಇಮಿಡಿಯೇಟ್ಲಿ ಆಫ್ಟರ್ ದ ಗ್ರಾಜುಯೇಷನ್ ಅಪ್ರೆಂಟಿಸ್ ಟ್ರೈನಿಂಗ್ ಕೊಡುವಂತ ಸಂದರ್ಭದಲ್ಲಿ, ಟ್ರೈನಿಂಗ್ ಕೊಡುವ ಸಂದರ್ಭದಲ್ಲಿ ವಾರ್ಷಿಕವಾಗಿ ₹1 ಲಕ್ಷ ಸ್ಟೈಫಂಡ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡಿದೀವಿ. ಅದನ್ನ ನೀವು ನಿಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಿರಿ. ಗುಡ್, ಸ್ವಾಗತ ಮಾಡ್ತೀವಿ. ನೀವು ಹೇಳ್ಕೊಂಡಿದ್ರಿ ಎಂತ ದುರಂತ, ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತೀರಿ ಅನ್ನುವಂಥದ್ದಕ್ಕೆ ನನಗೊಂದು ಚಿಕ್ಕ ಉದಾಹರಣೆ ನಿಮಗೆ ಕೊಡ್ತೀನಿ. ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ. ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟುವಂಥದಕ್ಕೆ ನೀವು ಕೊಡುವಂತ ಅನುದಾನ ₹72,000. ರಾಜ್ಯ ಸರ್ಕಾರ ಕೊಡಬೇಕಾಗಿರುವಂಥದ್ದು ₹1,03,000. ಒಟ್ಟು ₹1,75,000. ನೀವು ಕೊಡುವಂಥದ್ದು ಬರೀ ₹72,000. ನಾವು ಕೊಡಬೇಕಾಗಿರುವಂಥದ್ದು ₹1,03,000. ₹1,75,000 ಆಯ್ತು. ₹1,75,000ಕ್ಕೆ ನೀವು 18% GST ಹಾಕಿ ಅದರಿಂದ ₹32,000 ವಾಪಸ್ ತಗೋತೀರಾ. 18% GST ಅಂದ್ರೆ ₹32,000 ಆಯ್ತು. ₹32,000 ಕಿತ್ಕತ್ತೀರಾ ಅವ್ರ ಹತ್ರ. ಹಂಗ ನೀವು ಕೊಟ್ಟಿರೋದೆಷ್ಟು? ₹1,75,000 ₹32,000 ವಾಪಸ್ ತಗೋತೀರಾ. ನಾವು ಕೊಟ್ಟಿರೋದು ₹72,000. ನೀವು ಕೊಡ್ತಾ ಇರುವಂತದ್ದು ₹38,000 ₹39,000 ದುಡ್ಡು ಕೊಟ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಫೋಟೋ ಮಾತ್ರ ಇರುತ್ತಲ್ಲಿ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಫೋಟೋ ಇರಲ್ಲ. ಇದು ಈ ರೀತಿ ನೀವು ಜನಗಳನ್ನ ಮೋಸ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ.